ಹಾಯ್ ಫ್ರೆಂಡ್ಸ್, ಇವತ್ತು ನಾನು ಬದನೆಕಾಯಿ ಸುಟ್ಟು ಒಂದು ಚಟ್ನಿ ಮಾಡೋದು ಹೆಂಗೆ ಅಂತ ತೋರಿಸ್ಕೊಡ್ತೀನಿ ನೋಡಿ. ಒಂದು ದೊಡ್ಡ ಬದನೆಕಾಯಿ ಚೆನ್ನಾಗಿ ತೊಳ್ಕೊಂಡು ತೊಗೊಂಡಿದ್ದೀನಿ. ಅದನ್ನು ಕಟ್ ಮಾಡಿಬಿಟ್ಟು ಬಾಣಲೆನಲ್ಲಿ ಸ್ವಲ್ಪ ಎಣ್ಣೆ ಹಾಕಿ ಬಿಸಿ ಮಾಡೋದು ನೋಡಿ. ಬಾಣಲೆ ಬಿಸಿಗಿಟ್ಟಿದ್ದೀನಿ. ಸ್ವಲ್ಪ ಅದರಲ್ಲಿ ಎಣ್ಣೆ ಹಾಕಿಬಿಟ್ಟು ಈ ಬದನೆಕಾಯಿನ ಅದರಲ್ಲಿ ನೀಟಾಗಿ ಸಣ್ಣ ಉರಿಲಿ ಬೇಯಿಸ್ಕೊಂಡು ತೊಗೊಳ್ಬೇಕು ನೋಡಿ. ಈ ಥರ ಸ್ವಲ್ಪ ಎಣ್ಣೆ ಬಿಸಿ ಆಗಲಿ. ಎರಡು ಬದನೆಕಾಯಿನ ಸ್ವಲ್ಪ ಅಗಲ ಬಾಣಲೆ ತೊಗೊಳ್ಳಿ, ಚೆನ್ನಾಗಿ ಬರುತ್ತೆ ನೋಡಿ. ಈ ಥರ ಒಂಚೂರು ಎಣ್ಣೆ ಹಾಕಿ ಚೆನ್ನಾಗಿ ಬೇಯಿಸ್ಬೇಕು. ಅದು ಅದರಲ್ಲೇ ಸಣ್ಣ ಊರಿನಲ್ಲಿಟ್ಟು ಚೆನ್ನಾಗಿ ಬೇಯೋ ಥರ ಬದನೆಕಾಯಿನ ಇದರಲ್ಲೇ ಬೇಯಿಸ್ಕೊಂಡು ತೊಗೊಳ್ಬೇಕು ನೋಡಿ. ಈ ಥರ ಮುಚ್ಚಿಬಿಟ್ಟು ಇಟ್ಬಿಟ್ರೆ ಚೆನ್ನಾಗಿ ಬೆಂದ್ಕೊಳ್ಳುತ್ತೆ ಅದು. ಇದನ್ನು ಸುಟ್ಟಿರೋ ಬದನೆಕಾಯಿ ಚಟ್ನಿ ನೋಡಿ. ಈಗ ಬೆಂದಿದೆ ಅದು. ಮುಚ್ಚಳ ಮುಚ್ಚಿಡಬೇಕು. ಚೆನ್ನಾಗಿ ಎರಡೂ ಕಡೆ ತಿರುಗಿಸಿ ಚೆನ್ನಾಗಿ ಬೇಯಿಸ್ಕೊಂಡ್ರೆ ಚಟ್ನಿಗೆ ಆಗೋಷ್ಟು ಬೆಂದ್ಬಿಡುತ್ತೆ ಅದು ನೋಡಿ. ಬೆಂದಿದೆ. ಈಗ ತೋರಿಸ್ತೇನೆ ನೋಡಿ ಎಷ್ಟು ಮೆತ್ತಗಾಗಿ ಬೆಂದಿದೆ ನೋಡಿ. ಅಂದರೆ ತಿರುಗಿಸ್ತಾ ಇರಬೇಕು, ಒಂದೇ ಕಡೆ ಬಿಡಬಾರ್ದು ನೋಡಿ. ಎರಡೂ ಕಡೆ ತಿರುಗಿಸ್ಬಿಟ್ಟು ಎಣ್ಣೆಯಲ್ಲಿ ಬೇಯಿಸ್ಕೊಂಡು ತಕ್ಕೊಳ್ಳೋದು. ಅದು ತಣ್ಣಗಾಗಲಿ ಚಟ್ನಿ ಮಾಡಲಿಕ್ಕೆ. ಈಗ ಇಲ್ಲಿ ಟೊಮ್ಯಾಟೊ ನೋಡಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಟೊಮ್ಯಾಟೊನೂ ಸೇಮ್ ಎಲ್ಲ ಅದೇ ಥರ ಇಟ್ಕೊಂಡು ನೋಡಿ ಜೋಡಿಸ್ಕೊಂಡು ಇದ್ರ ಜೊತೆಗೆ ಹಸಿಮೆಣಸು ಹಾಕ್ತಾಯಿದ್ದೀನಿ ಖಾರಕ್ಕೆ. ಹಸಿಮೆಣಸು ಹಾಕ್ಬಿಡಿ. ಟೊಮ್ಯಾಟೊ ಹಾಕಿ ಹಸಿಮೆಣಸು ಹಾಕಿ ಅದ್ರ ಜೊತೆ ಸ್ವಲ್ಪ ಬೆಳ್ಳುಳ್ಳಿನೂ ಹಾಕ್ಬಿಡಿ. ಅದು ಬೆಂದ್ಕೊಂಡು ಎಣ್ಣೆ ಇರುತ್ತಲ್ಲ ಅದರಲ್ಲೇ ಫ್ರೈ ಆಗಿಬಿಡುತ್ತೆ ಅದು ಚಟ್ನಿಗಾಗೋಷ್ಟು ನೋಡಿ. ಈ ಥರ ಮುಚ್ಚಿಬಿಟ್ಟು ಎರಡೂ ಕಡೆ ಚೆನ್ನಾಗಿ ಆ ಕಡೆ ಈ ಕಡೆ ಮಾಡಿ ಬೇಯಿಸ್ಕೊಳ್ಬೇಕು. ಟೊಮ್ಯಾಟೊನೂ ಅಷ್ಟೇ, ಬದನೆಕಾಯಿನೂ ಅಷ್ಟೇ ನೋಡಿ. ಮೆಣಸಿನ್ಕಾಯಿ ಎಲ್ಲ ಅದರಲ್ಲೇ ಫ್ರೈ ಆಗಿಬಿಟ್ಟಿದೆ. ಅದೆಲ್ಲ ಅಂದರೆ ಚಟ್ನಿ ಅಂದರೆ ಇದು ರುಬ್ಬಲ್ಲ ಅಲ್ಲ, ಅದು ಕೈಲಿ ಇದು ಮಾಡಬೇಕು. ಅದಕ್ಕೋಸ್ಕರ ನೋಡಿ. ಇದು ಮೇಲ್ಗಡೆ ಸಿಪ್ಪೆನೆಲ್ಲ ನೀಟಾಗಿ ಅದು ಬೆಂದ್ಮೇಲೆ ಬಿಟ್ಬಿಡುತ್ತೆ. ಬದನೆಕಾಯ್ದು ಅಷ್ಟೇ, ಟೊಮೆಟೊದು ಅಷ್ಟೇ. ಈ ಥರ ಕ್ಲೀನಾಗಿ ಸಿಪ್ಪೆನ ತೆಕ್ಕೊಂಬಿಡಿ. ಬದನೆಕಾಯ್ದು ಬಿಸಿ ಇರುತ್ತೆ. ತಣ್ಣಗಾದ್ಮೇಲೆ ಎಲ್ಲ ಸಿಪ್ಪೆನ ಈ ಥರ ಕ್ಲೀನಾಗಿ ತೆಕ್ಕೊಂಬಿಟ್ರೆ ಅದು ರೆಡಿ ಆಗಿಬಿಡುತ್ತೆ ನೋಡಿ. ಈ ಥರ ಎಲ್ಲ ತೆಗೆದಿಟ್ಟಿದ್ದೀನಲ್ಲ, ಇದನ್ನು ಈಗ ಉಪ್ಪು ಹಾಕ್ಕೊಂಡು ಕೈಲಿ ಕಿವುಚ್ಬೇಕದು. ರುಬ್ಬೋದಿಲ್ಲ, ಎಲ್ಲದನ್ನು ಕೈಲೇನೆ ಒತ್ಬಿಟ್ರೆ ಅದು ಮೆತ್ತಗಾಗ್ಬಿಟ್ಟಿದೆ ಆಗುತ್ತಲ್ಲ. ತಣ್ಣಗೆ ಮಾಡಿಕೊಡು. ತಣ್ಣಗಾದ್ಮೇಲೆ ಚೆನ್ನಾಗಿ ಕೈಯಿಂದ ಉಪ್ಪು ಹಾಕ್ಬಿಟ್ಟು ಕಿವುಚ್ಬಿಡಿ. ಅದೆಲ್ಲ ಚಟ್ನಿ ಥರ ಚೆನ್ನಾಗಿ ನೋಡಿ. ತುಂಬ ಏನು ಇದಾಗೋದು ಬೇಡ, ಅದು ಸ್ವಲ್ಪ ಒಟ್ಟ ಪೀಸ್ ಆಗೋಷ್ಟಾದರೆ ಚೆನ್ನಾಗಿರುತ್ತೆ ಇದು ಬದನೆಕಾಯಿ ಚಟ್ನಿ ನೋಡಿ. ಇದನ್ನೆಲ್ಲ ಸೇರಿಸಿ ಚೆನ್ನಾಗಿ ಈ ಥರ ಕಿವುಚ್ಕೊಂಡ್ರೆ ಒಳ್ಳೆ, ಅದು ದಪ್ಪ ಇರಬಾರ್ದು. ಎಲ್ಲ ನೀಟಾಗಿ ಹೊಂದ್ಕೊಳ್ಳೋ ಥರ ಮೆಣಸಿನ್ಕಾಯಿ, ಬೆಳ್ಳುಳ್ಳಿ ಮತ್ತು ಟೊಮ್ಯಾಟೊ ಎಲ್ಲ ಸೇರಿಸ್ಬಿಟ್ಟು ಕಲಿಸ್ಕೊಂಡು ಇಟ್ಕೊಂಡಾಯ್ತದು ನೋಡಿ. ಇಲ್ಲಿ ಒಂಚೂರು ಒಗ್ಗರಣೆ, ಈರುಳ್ಳಿ ಒಂಚೂರು ಹಸಿ ಹಾಕೋದ್ರ ಬದಲು ಒಂದು ಸ್ವಲ್ಪ ಬಾಡಿಸ್ಕೊಂಡು ಹಾಕ್ಕೊಳ್ಳೋಣ. ಎಣ್ಣೆ ಬಿಸಿಗಿಟ್ಬಿಟ್ಟು ಒಂದು ಸ್ವಲ್ಪ ಎಣ್ಣೆಗೆ ಸ್ವಲ್ಪ ಸಾಸಿವೆ ಹಾಕಿಬಿಟ್ಟು ಜೀರಿಗೆ ಹಾಕಿಬಿಟ್ಟು ಕರಿಬೇವು ಹಾಕಿದರೆ ಒಂದು ಒಗ್ಗರಣೆ. ಅದ್ರ ಜೊತೆಗೆ ಈರುಳ್ಳಿ ಸ್ವಲ್ಪ ಹಾಗೆ ಸುಮ್ಮನೆ ಹಾಕಿ ಒಂದು 2 ನಿಮಿಷ ಬೇಯಿಸ್ಕೊಬಿಟ್ರೆ ಸಾಕದು. ಹಸಿ ಇದ್ದರೆ ಒಂದು ಸ್ವಲ್ಪ ಖಾರ ಹೊಡೆಯುತ್ತಲ್ಲ, ಚೂರು ಹಿಂಗೆ ಹಾಕಿದ್ದೀನಿ ನೋಡಿ. ಹಿಂಗೆ ಬೇಕಿದ್ರೆ ಹಾಕ್ಕೊಳ್ಳಿ. ಕರಿಬೇವು ಸೊಪ್ಪು, ಹಿಂಗು, ಸಾಸಿವೆ, ಜೀರಿಗೆ ನೋಡಿ. ಒಂದು ದೊಡ್ಡ ಗಡ್ಡೆ ಬೆಳ್ಳುಳ್ಳಿ ಸಣ್ಣ ಕಟ್ ಮಾಡ್ಕೊಳ್ಳಿ. ಸಣ್ಣ ಕಟ್ ಮಾಡಿಕೊಂಡು ಸ್ವಲ್ಪ ಫ್ರೈ ಮಾಡಿದರೆ, ಜಾಸ್ತಿ ಫ್ರೈ ಬೇಡ, ಯಾಕೆ ಬೆಂದೋಗೋದು ಬೇಡ. ಇದು ಸ್ವಲ್ಪ ಹಸಿ ಇದ್ರೂ ಅಡ್ಡಿಲ್ಲ. ಒಂಚೂರು ಅರಿಶಿನ ಹಾಕಿಬಿಟ್ಟು ಆಫ್ ಮಾಡ್ಕೊಂಬಿಡಿ. ಅದು ಜಾಸ್ತಿ ಬೇಯಬಾರ್ದು. ಸ್ವಲ್ಪ ದೊಡ್ಡ ಊರಿನಲ್ಲಿ ಸ್ವಲ್ಪ ಈರುಳ್ಳಿ ಹಸಿ ಹೋದರೆ ಸಾಕಷ್ಟೇ, ಕೆಂಪಾಗೋದೆಲ್ಲ ಬೇಡ ನೋಡಿ. ಇಷ್ಟಾದರೆ ಸಾಕು. ಇದನ್ನು ಇದ್ರ ಜೊತೆ ಹಾಕಿ ಮಿಕ್ಸ್ ಮಾಡ್ಕೊಬಿಡೋಣ. ಹೆಚ್ಚಿರೋ ಕೊತ್ತಂಬರಿ ಸೊಪ್ಪು ಹಾಕಿ ಇದನ್ನು ಕಲಿಸ್ಬಿಟ್ರೆ ಒಳ್ಳೆ ಟೇಸ್ಟಿ ಬದನೆಕಾಯಿ ಚಟ್ನಿ. ಇದು ಚಪಾತಿಗೆ, ಅನ್ನಕ್ಕೂ ಕಲಿಸ್ಕೊಂಡು ತಿನ್ಬೋದು, ಚಪಾತಿಗೂ ಕಲಿಸ್ಕೊಂಡು ತಿನ್ಬೋದು. ತುಂಬ ಚೆನ್ನಾಗಿರುತ್ತೆ. ಈ ಥರ ಒಂದು ಸತಿ ನೋಡಿ, ಕೊತ್ತಂಬರಿ ಸೊಪ್ಪು ಕಟ್ ಮಾಡಿ ಇಟ್ಕೊಂಡಿದ್ದು ಹಾಕಿದರೆ ಚಟ್ನಿ ರೆಡಿ ಆಗಿಬಿಡುತ್ತೆ ನೋಡಿ. ಈ ಥರ ನೀವು ಎಷ್ಟು ಸುಲಭ ಇರುತ್ತೆ, ಬೆಳಗ್ಗೆ ಟೈಮ್ ಮಾಡ್ಕೊಳ್ಳೋಕ್ಕೆ ತುಂಬ ಸುಲಭ ಇದು ನೋಡಿ. ಈ ಥರ ಮಾಡಿಕೊಂಡು ನಮಗೂ ಹೇಳಿ ಹೆಂಗೆ ಬಂತು, ನಾವು ಹೇಳಿರೋ ಒಂದೊಂದು ರೆಸಿಪಿ ಅನ್ನೋದನ್ನು ನಮಗೂ ಸ್ವಲ್ಪ ಕಮೆಂಟ್ ಹಾಕಿ ಯಾವ ಥರ ಬಂದಿದೆ ಅಂತ.